ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾನಿಕಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಪನ್ನೀರ್ ಕ್ಯಾಪ್ಸಿಕಮ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಗ್ರೇವಿ ಇಲ್ಲ, ಕಂಪ್ಲೀಟ್ಲಿ ಡ್ರೈ, ಬಟ್ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Got this ID paneer 3 packets. So we are now going to prepare paneer fry, paneer capsicum fry. ಇಲ್ಲಿ ಫಸ್ಟ್ ಪನ್ನೀರ್ನ ಕ್ಯೂಬ್ಸ ಕಟ್ ಮಾಡಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ಚಿಲ್ಲಿ ಪೌಡರ್, ಟರ್ಮರಿಕ್ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಬಿಡಬೇಕು. ಇಟ್ಟಾದ್ಮೇಲೆ ಒಂದು 15-20 ಮಿನಿಟ್ಸ್ ಬಿಟ್ಟು ಇಲ್ಲಿ ಕಡಾಯಿಗೆ ಆಯಿಲ್ ಹಾಕಿದ್ದೀವಿ. ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಮಾಡಬೇಕಾದ್ರೆ ಹುಷಾರು, ಯಾಕಂದರೆ ಪನ್ನೀರೆಲ್ಲನೂ ಅದು ಒಡೆದೋಗ್ಬಿಡುತ್ತೆ. ಸ್ವಲ್ಪ ಹಾಗೆ 1 ನಿಮಿಷ ಹಾಗೆ ಬಿಟ್ಟು ಆಮೇಲೆ ತಿರುಗಿಸಿ. ಸೊ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮತ್ತೆ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಸೊ ಪನ್ನೀರನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಮತ್ತೆ ಅದೇ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಈರುಳ್ಳಿ ಹಾಕ್ತೀವಿ ಬೇಗ. ಇಲ್ಲಿ 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದು ಆಯಿಲ್ ಬಿಸಿ ಆದಮೇಲೆ ಇದನ್ನು ಇದಕ್ಕೆ ಹಾಕಬೇಕು. ಆಗಲೇ ಪನ್ನೀರ್ಗೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಉಪ್ಪು ನೋಡ್ಕೊಂಡು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪೇನಕ್ಕೆ ಹಾಕೋದಂದರೆ ಇದು ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋತಂತ ಬಾಡಿಸ್ಕೊಬೇಕು. ದೊಡ್ಡ ಕ್ಯಾಪ್ಸಿಕಮ್ನ ಇದು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಆಯಿತು. ಆನಿಯನ್ ಬ್ರೌನ್ ಆಗಿದ ತಕ್ಷಣ ಈ ಕ್ಯಾಪ್ಸಿಕಮ್ನ ಹಾಕಬೇಕು. ಆ್ಯಂಡ್ ದೆನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದು ಫ್ರೆಶ್ಲಿ ಗ್ರೌಂಡೆಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಹಾಕಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಗಮ್ಮಂತಿದೆ ನೋಡು. ಸೊ ಇವಾಗ ಕಸೂರಿ ಮೇಥಿ ಸ್ವಲ್ಪ ಇದನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಇಷ್ಟು ಸಾಕು, ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಆಮೇಲೆ ಇದು ಕ್ಯಾಪ್ಸಿಕಮ್ ಬಾಯ್ಲ್ ಆಗೋ ತನಕ ಬಿಡಬೇಕು. ಸ್ವಲ್ಪ ಇದು ತುಂಬಾ ಸಾಫ್ಟ್ ಆಗೋ ತನಕ ಬೇಡ, ಹಾಫ್ ಬಾಯ್ಲ್ ಆಗಬೇಕು. ಸೊ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡ್ತೀನಿ. 2 ಟೊಮೆಟೊಸ್ನ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಹಾಫ್ ಬಾಯ್ಲ್ ಆಗಿದೆ ಕ್ಯಾಪ್ಸಿಕಮ್. ಅದಾದಮೇಲೆ ಟೊಮೆಟೊನ ಹಾಕಿ ಇದು ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಖಾರದ ಪುಡಿ. ಇವಾಗ ಪನ್ನೀರ್ ಏನೇನು ಹಾಕಿದ್ವಿ ಅದನ್ನೇ ಇದಕ್ಕೆ ಸ್ವಲ್ಪ ಹಾಕೋದು. ಆದಮೇಲೆ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಹಾಕಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಪನ್ನೀರ್ ಕ್ಯಾಪ್ಸಿಕಮ್ ಇಸ್ ರೆಡಿ. ಪನ್ನೀರ್ ಕ್ಯಾಪ್ಸಿಕಮ್ ಫ್ರೈ ರೆಡಿ ಆದಮೇಲೆ ನಾನು ಚಪಾತಿ ಮಾಡಿಕೊಂಡೆ. ಹಾಗೆ ಮನೆಯವ್ರಿಗೆಲ್ಲ ಮಾಡಿಕೊಟ್ಟು ಆಮೇಲೆ ನಾನು ಮಾಡಿಕೊಂಡು ಕೂತ್ಕೊಂಡು ತಿಂದೆ. ಇಟ್ ವಾಸ್ ರಿಯಲಿ ಟೇಸ್ಟಿ. ನಮ್ಮ ಮನೆಯವ್ರು ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ರು. ನೀವು ಇದನ್ನು ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.